ಕೆಲವ್ರಿಗೆ ಏನಾಗಿರುತ್ತೆ ಅಂದರೆ ಜಿಯೋಗ್ರಫಿನ ಓದಿರಲ್ಲ, ಆದ್ದರಿಂದ ಆಳವಾದಂಥ ಒಂದು ನಾಲೆಡ್ಜ್ ಕಡಿಮೆ ಇರ್ತದೆ. ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿರ್ತಾರೋ ಅಷ್ಟನ್ನೇ ನಾವು ಮಾಡೋವಂಥ ಪ್ರಯತ್ನಗಳು ಮಾಡ್ತೀವಿ. ಯಾಕೆಂತಂದರೆ ನಮ್ಗೆ ಅದು ನಾಲೆಡ್ಜು ಕಡಿಮೆ ಇರ್ತದೆ. ಆ ಡಿಗ್ರಿನಲ್ಲಿ ನಾವು ಓದಿರಲ್ಲ. ಮತ್ತು ಬಿ ಎಡ್ ಹೋದಾಗ 2 ಆಪ್ಷನ್ ಕೊಟ್ಟಿರ್ತಾರೆ. ಹಾಗಾಗಿ ಅಲ್ಲಿ ಅಥವಾ ಇಂಗ್ಲೀಷು ಹಿಸ್ಟ್ರಿನ ತೊಗೊಂಡಿರ್ತೀರಾ, ಅಥವಾ ಕನ್ನಡ ಹಿಸ್ಟ್ರಿ ತೊಗೊಂಡಿರ್ತೀರಾ, ಅಥವಾ ಜಿಯೋಗ್ರಫಿ ತೊಗೊಂಡಿರೋದು. ಈಗ ನಾನು ಜಿಯೋಗ್ರಫಿ ಮೇಜರು, ಜಿಯೋಗ್ರಫಿನಲ್ಲೇ ನಾನು ತೊಗೊಂಡಿರೋದ್ರಿಂದ ನನಗೆ ಜಿಯೋಗ್ರಫಿ ಸುಲಭ ಅನ್ಸುತ್ತದೆ. ಜಿಯೋಗ್ರಫಿ ಸುಲಭ. ಹಾಗಾಗಿ ಹಿಸ್ಟ್ರಿ MA ಮಾಡಿದ್ದೀನಿ, ಹಿಸ್ಟ್ರಿ ಸುಲಭ ಆಗುತ್ತೆ, ಜಿಯೋಗ್ರಫಿ ಸುಲಭ ಆಗುತ್ತೆ. ಪೊಲಿಟಿಕಲ್ ಸೈನ್ಸಲ್ಲಿ ನಾನು PUCನಲ್ಲಿ ಪೊಲಿಟಿಕಲ್ ಸೈನ್ಸ್ ತೊಗೊಂಡಿದ್ದೆ, ಅದು ಸುಲಭ ಆಗುತ್ತೆ. ನಮಗೆ ಸೋಷಿಯಾಲಜಿ ಮತ್ತು ಬಿಸ್ನೆಸ್ ಸ್ಟಡೀಸ್ ತೊಗೊಂಡಾಗ ಸ್ವಲ್ಪ ಟಫ್ ಅಂತ ಅನ್ನಿಸ್ಬೋದು. ಹಾಗಾಗಿ ಈ ಅವಧಿನಲ್ಲಿ ನಾನು ನಿಮಗೆ ಅಕ್ಷಾಂಶ ರೇಖಾಂಶಗಳ ಬಗ್ಗೆ ಹೆಚ್ಚು ಆಳವಾದಂಥ ಒಂದು ವಿಚಾರವನ್ನು ತಿಳಿಸೋಣ ಪ್ರಯತ್ನವನ್ನು ಮಾಡಿದ್ದೀನಿ. ಇಲ್ಲಿ ಅಕ್ಷಾಂಶ ರೇಖಾಂಶ ಮೊದಲು ನೋಡಿ, ಲ್ಯಾಟಿಟ್ಯೂಡ್ ಬಗ್ಗೆ. ಲ್ಯಾಟಿಟ್ಯೂಡ್ ಅಂದರೆ ಅಕ್ಷಾಂಶ. ಇದರ ಮಕ್ಕಳಿಗೆ ನಾವು ಹೇಳಬೇಕು, ಇದೊಂದು ಇಮ್ಯಾಜಿನರಿ ಲೈನ್ಸ್ ಅಂತ. ಇಮ್ಯಾಜಿನರಿ ಅಂದರೆ ಊಹಾ ರೇಖೆಗಳು ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದ, ಪಶ್ಚಿಮದಿಂದ ಪೂರ್ವಕ್ಕೆ ಎಳೆದ, ಯಾವ್ದಾರು ಹೇಳ್ಬೋದು. ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರ್ತಕ್ಕಂಥ ಊಹಾ ರೇಖೆಗಳು ಮಕ್ಕಳಿಗೆ ಹೇಳಬೇಕು. ಇದನ್ನ ಅವ್ರಿಗೆ ಪರಿಕಲ್ಪನೆ ತರಬೇಕು ಅಂದರೆ ಇದೊಂದು ಊಹಾ ರೇಖೆ. ನಾವು ಇದನ್ನು ಎಲ್ಲಿ ನೋಡ್ಬೋದು ಅಂದರೆ ಕೇವಲ ಗ್ಲೋಬ್ ಅಥವಾ ನಕ್ಷೆಗಳಲ್ಲಿ ಮಾತ್ರ ನೋಡ್ಬೋದು. ನಾವು ನ್ಯಾಚುರಲ್ ಆಗಿ ನೋಡೋಕ್ಕೆ ಸಾಧ್ಯನಾ? ಇಲ್ಲ. ಮತ್ತು ಇದನ್ನು ಯಾಕೆ ಹೇಳ್ಕೊಂಡಿದ್ದೀವಿ ಅಂತಂದರೆ, 2 ರೇಖಾಂಶ ಮತ್ತು ಅಕ್ಷಾಂಶಗಳನ್ನು ಯಾಕೆ ಹೇಳ್ಕೊಂಡಿದ್ದೀವಿ ಪರ್ಟಿಕ್ಯುಲರ್ ಆಗಿ ಮಕ್ಕಳು ಗೊತ್ತಿರಬೇಕು. ಅಕ್ಷಾಂಶವನ್ನು ವಾಯುಗುಣವನ್ನು ನಿರ್ಧರಿಸೋದಕ್ಕೆ ಬಳಸ್ಕೊಂಡಿದ್ದೀವಿ. ಅಕ್ಷಾಂಶ ಅಂದ ತಕ್ಷಣ ಮಗುವಿಗೆ ವಾಯುಗುಣ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬರಬೇಕು. ವಾಯುಗುಣಕ್ಕೋಸ್ಕರ ಅಕ್ಷಾಂಶ ಬರ್ಕೊಂಡಿರೋದು. ಅದನ್ನು ಹೇಳ್ಕೊಂಡಿರೋದು ಯಾರು? ನಾವು ಹೇಳ್ಕೊಂಡಿರೋದು. ಇದು ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಿ. ಇಮ್ಯಾಜಿನರಿ ಲೈನ್ ಅಂತ ಹೇಳ್ತೀವಿ. ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಇಮ್ಯಾಜಿನರಿ ಲೈನ್ಸ್ ಅಂತೀವಿ. ನೋಡಿ, ಇಲ್ಲಿ ಲ್ಯಾಟಿಟ್ಯೂಡ್ ಬಗ್ಗೆ ಹೇಳೋದಾದ್ರೆ, ಅಕ್ಷಾಂಶಗಳ ಬಗ್ಗೆ ಹೇಳೋದಾದ್ರೆ ನೋಡಿ, ಇಮ್ಯಾಜಿನರಿ ಲೈನ್ಸ್ ಈಸ್ಟ್ ಟು ವೆಸ್ಟ್ ಹೇಳಿರ್ತಕ್ಕಂಥ ಇಮ್ಯಾಜಿನರಿ ಲೈನು. ಅದರಲ್ಲಿ ನಮಗೆ ಇದು ಪ್ಯಾರಲಲ್ ಆಗಿರ್ತದೆ. ಅಂದರೆ ಅಕ್ಷಾಂಶಗಳು ಬೇರೆ ಥರ ಬರುತ್ತೆ, ರೇಖಾಂಶಗಳು ಬೇರೆ. ಅಕ್ಷಾಂಶಗಳು ಪ್ಯಾರಲಲ್ ಆಗಿರುತ್ತೆ. ಅಂದರೆ ಒಂದು ಸಲ ಸ್ಟಾರ್ಟ್ ಆದರೆ ಒಂದು ಆಲೂಗಡ್ಡೆ ಸ್ಲೈಸ್ನ ನೀವು ಹೆಂಗೆ ತೆಗಿತೀರೋ, ಅಥವಾ ಈರುಳ್ಳಿ ಸ್ಲೈಸ್ನ ಹೆಂಗೆ ತೆಗಿತೀರೋ, ಅಥವಾ ಒಂದು ಆ್ಯಪಲ್ನ ಸಮವಾಗಿ ಕಟ್ ಮಾಡಿದ್ರೆ ಯಾವ ಥರ ಸಮವಾಗಿ ನಾವು ಕೂರಿಸ್ತೀವೋ ಶೇಪ್ ಆಗಿ, ರೌಂಡ್ ಶೇಪಲ್ಲಿ, ಆ ರೀತಿ ನಮಗೆ ಅಕ್ಷಾಂಶ ಬರುತ್ತೆ. ಅದಕ್ಕೆ ನೋಡಿ ಪ್ಯಾರಲಲ್ ಆಗಿ ಇರುತ್ತೆ. ಇದು ನಮಗೆ ಮಧ್ಯ ಅಂದರೆ ಭೂಮಿಯ ಮಧ್ಯಭಾಗದನ್ನು ತಗೊಂಡು 0 ಡಿಗ್ರಿ ಅಂತ ನಾವು ಹಾಕೊಂಡಿದ್ವಿ. ಇದನ್ನು ಭೂಮಧ್ಯ ರೇಖೆ ಅಂತ ಕರಿತೀವಿ. 0 ಡಿಗ್ರಿ ಅಕ್ಷಾಂಶವನ್ನು ಭೂಮಧ್ಯ ರೇಖೆ ಅಂತ ಕರಿತೀವಿ. 0 ಡಿಗ್ರಿ ಅಕ್ಷಾಂಶದಿಂದ ದಕ್ಷಿಣಕ್ಕೆ ಇರೋದನ್ನ ದಕ್ಷಿಣಾರ್ಧ ಗೋಳ ಅಂತೀವಿ, ಉತ್ತರಕ್ಕೆ ಬರೋದನ್ನ ಉತ್ತರಾರ್ಧ ಗೋಳ ಅಂತ ಕರಿತೀವಿ. ಇಲ್ಲಿ ಒಂದೊಂದು ಅಕ್ಷಾಂಶವನ್ನು ಯಾವ ರೀತಿ ನಾವು ಹೇಳ್ಕೊಂಡಿದ್ವಿ ಅಂದರೆ 1 ಡಿಗ್ರಿಗೆ 1ರಂತೆ ಹೇಳ್ಕೊಂಡಿದ್ವಿ. ನೀವು ಬೇಕಾದ್ರೆ ಬರ್ಕೊಳ್ಳಿ. ಅದನ್ನು ಜಿಯೋಗ್ರಫಿ ಇದ್ದವರು ಬರ್ಕೊಂಡ್ರೆ 1 ಪಾಯಿಂಟ್ ವೈಸ್ ಬರೀತಾ ಹೋದರೆ ನಿಮಗೆ ಈಸಿ ಆಗುತ್ತೆ. 1 ಡಿಗ್ರಿಗೆ 1 ಲೈನನ್ನು ನಾವು ಹೇಳ್ಕೊಂಡಿದ್ವಿ. ಅಂಥದ್ದು ಉತ್ತರಕ್ಕೆ ಎಷ್ಟು ಡಿಗ್ರಿ? 90 ಡಿಗ್ರಿಗೆ 90 ರೇಖೆಗಳ ಅಕ್ಷಾಂಶಗಳನ್ನು ಹೇಳ್ಕೊಂಡಿದ್ವಿ. ಅದೇ ರೀತಿ ದಕ್ಷಿಣಕ್ಕೆ 90 ನಾವು ಹೇಳ್ಕೊಂಡಿದ್ವಿ. ಮಧ್ಯದ ರೇಖಾ ಅಕ್ಷಾಂಶ ಇದೆಯಲ್ಲ, 0 ಡಿಗ್ರಿ ಅಕ್ಷಾಂಶ, ಇದಕ್ಕೆ ವಿಶ್ವವೃತ್ತ ಅಂತಲೂ ಕರೀತಾರೆ, ಭೂಮಧ್ಯ ರೇಖೆ ಅಂತಲೂ ಕರೀತಾರೆ, ಈಕ್ವಿಟಾರ್ ಅಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ. ಈಕ್ವಿಟಾರ್ ಅಂತ ಒಂದೇ ಪದ, ಕನ್ನಡದಲ್ಲಿ 2 ಇಟ್ಕೊಳ್ಳೋದು, ಭೂಮಧ್ಯ ರೇಖೆ ಮತ್ತು ವಿಶ್ವವೃತ್ತ. ಯಾಕೆ ಅಂತ ನಾವು ವಿಶ್ವವೃತ್ತ ಅಂತ ಕರಿತೀವಿ ಅಂದರೆ, ಇರ್ತಕ್ಕಂಥ ಎಲ್ಲ ಅಕ್ಷಾಂಶಗಳಲ್ಲೂ ಅತ್ಯಂತ ದೊಡ್ಡದಾದ ಪರಿಧಿಯನ್ನು ಹೊಂದಿರತಕ್ಕಂಥ ವೃತ್ತ ಇದೆ. ಅತ್ಯಂತ ದೊಡ್ಡ ಪರಿಧಿಯನ್ನು ಹೊಂದಿದೆ. ಇವು ಹೇಗಿರುತ್ತೆ? ವೃತ್ತಾಕಾರದಲ್ಲಿ ಇರುತ್ತೆ. ಅಕ್ಷಾಂಶಗಳು ಯಾವಾಗಲೂ ವೃತ್ತಾಕಾರದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಇಡೀ ಭೂಮಿಯನ್ನದು ಏನಾಗುತ್ತೆ? ಸುತ್ತತ್ತೆ. ಇಡೀ ಭೂಮಿಯ ಸುತ್ತ ಅದು ನಾವು ಬರ್ತದೆ. ಈಗ 0 ಡಿಗ್ರಿ ಅಂತ ತಗೊಂಡ್ರೆ ಇಡೀ ಭೂಮಿಯನ್ನು ಸುತ್ತಿ ನೆಕ್ಸ್ಟ್ ಅದೇ ಪಾಯಿಂಟ್ಗೆ ಬರುತ್ತೆ. ಅದೇ ರೀತಿ 90 ಅದೇ ರೀತಿ ಬರುತ್ತೆ. ಆದರೆ 90ನೇ ಅಕ್ಷಾಂಶ ಇದೆಯಲ್ಲ, ಆ 90ನೇ ಅಕ್ಷಾಂಶವನ್ನು ಅದು ಪಾಯಿಂಟ್ ಆಗಿರುತ್ತೆ, ಬಿಂದು ಆಗಿರುತ್ತದೆ. ವೃತ್ತ ಆಗಕ್ಕಾಗಲ್ಲ. ಯಾಕಂದರೆ ಪಾಯಿಂಟ್ ಅದರ ಮೇಲೇ ಅದು ಸುತ್ತತ್ತೆ. ಅದು ವೃತ್ತವೇ ಆಗಿದ್ದರೂ ಪಾಯಿಂಟ್ ಅದರ ಮೇಲೆ ಸುತ್ತೋದ್ರಿಂದ
ಧ್ರುವಗಳು ಅಂತ ನಾವು ಕರಿತೀವಿ. ಧ್ರುವದಲ್ಲಿ ಬರ್ತಕ್ಕಂಥದ್ದು 90 ಡಿಗ್ರಿ, 90ನೇ ಡಿಗ್ರಿ ಅಕ್ಷಾಂಶ, ಉತ್ತರದ 90 ಡಿಗ್ರಿ ಅಕ್ಷಾಂಶ ಮತ್ತೆ ದಕ್ಷಿಣದ 93 ಅಕ್ಷಾಂಶಗಳು ಏನಾಗಿರುತ್ತೆ, ಅದು ಬಿಂದುವಾಗಿರುತ್ತದೆ ಅಂತ. ಒಟ್ಟು ಎಷ್ಟು ಅಕ್ಷಾಂಶಗಳಾಯ್ತು? 181 ಅಕ್ಷಾಂಶಗಳು ಆಯ್ತಾ. 181 ಅಕ್ಷಾಂಶಗಳು. ಇವೆಲ್ಲವೂ ಹೇಗಿರ್ತವೆ? ವೃತ್ತಾಕಾರದಲ್ಲಿ ಇರುತ್ತೆ. 180 ಅಕ್ಷಾಂಶಗಳು. ನಿಮ್ಗಿಲ್ಲಿ ಚಿತ್ರದ ಮೂಲಕ ತೋರಿಸಿರೋ ಪ್ರಕಾರ ಸೌತ್ ಪೋಲು 90 ಡಿಗ್ರಿ ಎಸ್ ಅಂತ ಹೇಳಬೇಕು. 90 ಡಿಗ್ರಿ ಎಸ್ ಅಂದರೆ ಅದು ಸೌತ್, 90 ಡಿಗ್ರಿ ನಾರ್ತ್ ಅಂದರೆ ಒಂದೊಂದಕ್ಕೂ ಒಂದೊಂದು ಡಿಗ್ರಿಗೆ ಒಂದೊಂದು ಹೇಳ್ಕೊಳ್ತಾ ಹೋಗ್ತೀವಿ. 1 ಡಿಗ್ರಿಯಿಂದ ಮತ್ತೊಂದು ಡಿಗ್ರಿಗೆ ನಾವು ಓದಬೇಕಾದ್ರೆ, ಅಳತೆ ನಾವು ಹೇಳ್ಬೇಕಾದ್ರೆ ನಾವು ಯಾವ ರೀತಿ ಓದ್ತೀವಿ ಅಂದರೆ 1 ಡಿಗ್ರಿಯಿಂದ ಮತ್ತೊಂದು ಡಿಗ್ರಿಗೆ ಹೋಗ್ಬೇಕಾದ್ರೆ 1 ಮಿನಿಟ್ ಅಂತ ಓದ್ತೀವಿ. ಅಲ್ಲಿ ನಮಗೆ ಡಿಗ್ರಿ ಅಂತ ಇರುತ್ತೆ. ಈಗ 20 ಡಿಗ್ರಿ ಅನ್ನೋದು ಅದು ದೊಡ್ಡ ವೃತ್ತ ಆಯಿತು. ಒಂದು ವೃತ್ತದಿಂದ ಮತ್ತೊಂದು ವೃತ್ತದೊಳಗಡೆ 60 ವೃತ್ತಗಳನ್ನು ಹಾಕ್ತೀವಿ. ಮತ್ತೆ ಕನ್ಫ್ಯೂಸ್ ಆಗುತ್ತೆ. ಇಷ್ಟು ಗೊತ್ತಾಯ್ತಲ್ಲ? ಒಂದು ಡಿಗ್ರಿಗೆ 1 ವೃತ್ತ ಹಾಕ್ತೀವಿ ಅಂತ ಆಯಿತು. ಅಂಥದ್ದು 181 ವೃತ್ತಗಳಿದೆ ಆಯಿತು. ಆ 181 ವೃತ್ತಗಳಲ್ಲಿ ಒಂದು ವೃತ್ತದ ನಡುವೆ ಇನ್ನೊಂದು ವೃತ್ತ ಇದೆಯಲ್ಲ, ಆ ವೃತ್ತಗಳ ನಡುವೆ 60 ಲೈನ್ ಇದೆ. ಮತ್ತೆ ಆ 60 ಲೈನನ್ನು ನಾವು ಹೇಳ್ತೀವಿ ಮಿನಿಟ್ ಅಂತ. ನಿಮಿಷಗಳಲ್ಲಿ ಓದ್ತೀವಿ ನಾವು, ನಿಮಿಷಗಳಲ್ಲಿ ಓದ್ತೀವಿ. ಅದಕ್ಕೆ ನೀವು ಓದಬೇಕಾದ್ರೆ ಅಲ್ಲಿ ಅಕ್ಷಾಂಶವನ್ನು 20 ಡಿಗ್ರಿ ಅಂದ್ಬಿಟ್ಟು 8 1 ಚುಕ್ಕಿ ಇರುತ್ತೆ. 1 ಚುಕ್ಕಿ ಇದೆ ಅಂತಂದರೆ ಅಪಾಸ್ಟ್ರಫಿ 1 ಇದೆ ಅಂದರೆ ಅದು ನಿಮಿಷ ಅಂತ ಓದಬೇಕು ಆಯಿತಾ. ಆ 1 ನಿಮಿಷದ ಮಧ್ಯೆ ಇನ್ನೊಂದು ಇದೆಯಲ್ಲ, 1 ನಿಮಿಷ ಮಧ್ಯೆ ಇನ್ನೊಂದು ನಿಮಿಷ, ಆ 1 ನಿಮಿಷದ ಮಧ್ಯೆ 1 ನಿಮಿಷ ಮತ್ತೆ 60 ರೇಖೆಗಳಿರ್ತದೆ. ನಮಗೆ ಅದು ಕಾಣಲ್ಲ ಅಷ್ಟೇ, ಯಾಕೆ ನಾವು ಅದನ್ನು ತುಂಬ ಎಲಾಬ್ರೇಟ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಆಯಿತಾ. ಈ ನಮ್ಮ ಗೋಳದಲ್ಲಿ ಅದು ನಮಗೆ ಕಾಣಲ್ಲ. ನಮ್ಗೆ ಕಾಣೋದು ಬರೀ 10 ಹಾಕಿರ್ತಾರೆ ಅಷ್ಟೇ. 10, 20, 30, 40 ಈ ಥರ ಹಾಕಿರ್ತಾರೆ, ಇಲ್ಲಿ ಹಾಕಿರೋ ಥರ. ಆದರೆ ಅದರ ಒಳಗೂ ನಿಮಿಷ, 1 ನಿಮಿಷ ಇನ್ನೊಂದು ನಿಮಿಷ ಇದೆಯಲ್ಲ, ಅದರೊಳಗೂ 60 ಇರುತ್ತೆ. ಅದನ್ನು ನಾವು ಸೆಕೆಂಡ್ ಅಂತ ಓದ್ತೀವಿ. ಈಗ ಉದಾಹರಣೆಗೆ ಯಾವುದೋ ಒಂದು ನೀವು ಓದಬೇಕಾದ್ರೆ 23 ಡಿಗ್ರಿ 30 1 ಚುಕ್ಕಿ ಇರುತ್ತೆ. 22 2 ಅಪಾಸ್ಟ್ರಫಿ ಬಂತು ಅಂದರೆ 23 ಡಿಗ್ರಿ 30 ನಿಮಿಷ 22 ಸೆಕೆಂಡ್ ಅಂತ ಓದಬೇಕು. ಅರ್ಥ ಆಯ್ತಾ? ನಿಮಿಷ ಸೆಕೆಂಡ್. ನಿಮ್ಗೆ ಹೆಚ್ಚಾಗಿ ಸೆಕೆಂಡ್ನ ಜಾಸ್ತಿ ಕೊಡಲ್ಲ, ನಿಮಿಷಗಳನ್ನು ಕೊಟ್ಟಿರ್ತಾರೆ. ನಮ್ಗೆ ಏನು ಅನ್ಸುತ್ತೆ ಅಂದರೆ ಕೆಲವರು ಗೊತ್ತಿಲ್ಲದೆ ಇರೋರಿಗೆ ನಮಗೆ ಅಪಾಸ್ಟ್ರಫಿ ಏನು ಅಂತ ಗೊತ್ತಾಗಲ್ಲ. ಅದರಿಂದ ನಾನು ಹೇಳ್ತೀವಿ, ಫಸ್ಟ್ ಡಿಗ್ರಿ ಅಂತೀವಿ, ಆಮೇಲೆ ನಿಮಿಷ ಅಂತೀವಿ, ಆಮೇಲೆ ಸೆಕೆಂಡ್ ಅಂತ ಹೇಳ್ತೀವಿ. ಇದಿಷ್ಟು ಅಕ್ಷಾಂಶ. ಅಕ್ಷಾಂಶವನ್ನು ಹೇಳ್ಕೊಳ್ಳೋದು ಏನಕ್ಕೋಸ್ಕರ? ವಾಯುಗುಣವನ್ನು ನಿರ್ಧರಿಸಿದ್ದಾರೆ. ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಅಕ್ಷಾಂಶ ಅಂದ ತಕ್ಷಣ ವಾಯುಗುಣವನ್ನು ನಿರ್ಧರಿಸೋದು. ಈಗ ಮುಂದಿನ ಒಂದು ಅವಧಿನಲ್ಲಿ ನಾವು ನೋಡ್ತೀವಿ ಹೇಗೆ ಅಕ್ಷಾಂಶವನ್ನು ಆಧರಿಸಿ ನಾವು ಒಂದು ದೇಶದ ವಾಯುಗುಣವನ್ನು ನಾವು ನಿರ್ಧಾರ ಮಾಡಬಹುದು ಅಂತಕ್ಕಂಥದ್ದು. ಯಾಕೆಂದರೆ ನಾವು ಈಕ್ವೆಡಾರ್ನಲ್ಲಿ ಬರ್ತಕ್ಕಂಥದ್ದು ಈಗ ನೋಡಿ, ಇಲ್ಲಿದೆ 0 ಡಿಗ್ರಿ ಅಕ್ಷಾಂಶ ಇದೆ. 0 ಡಿಗ್ರಿ ಅಕ್ಷಾಂಶ ಸುತ್ತಮುತ್ತ 5 ಅಕ್ಷಾಂಶಗಳ ನಡುವೆ